ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಡಲಿ. 3006 ಕೇಂದ್ರಗಳಲ್ಲಿ 3,600,000 ಮಂದಿಗೆ ವ್ಯಾಕ್ಸಿನ್. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಯಾವ ಜಿಲ್ಲೆಗೆ ಎಷ್ಟು ಬಂತು? 8.14 ಲಕ್ಷ ಡೋಸ್ ಲಸಿಕೆ. ಸೈಡ್ ಎಫೆಕ್ಟ್ ಭಯ ಇದೆಯಾ? ಇದುವೇ ಹೊತ್ತಿನ ಸ್ಪೆಷಲ್ ವ್ಯಾಕ್ಸಿನ್ ಮಹಾಯಜ್ಞ. ಆರು ಕೇಂದ್ರಗಳಲ್ಲಿ 3,600,000 ಮಂದಿಗೆ ಲಸಿಕೆ. ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ 1 ಕೋಟಿ ಜನರಿಗೆ ದೇಶದಲ್ಲಿ ಪ್ರಾರಂಭದಲ್ಲಿ ಅವರಿಗೆ ಸಂಪೂರ್ಣ ಉಚಿತವಾಗಿ ಕೇಂದ್ರ ಸರ್ಕಾರನೇ ಅವರಿಗೆ ಲಸಿಕೆಗಳನ್ನು ಕೊಡುವಂಥ ಕೆಲಸ ಮಾಡುತ್ತಿದೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಯಾವ ಜಿಲ್ಲೆಗೆ ಎಷ್ಟು? $8.14 ಲಕ್ಷ ಡೋಸ್ ಲಸಿಕೆ, 28 ದಿನ ಮಹಾಭಿಯಾನ. ಕೊರೋನಾ ವ್ಯಾಕ್ಸಿನ್ ಬಂದಾಗಿದೆ. ಲಸಿಕೆ ಅಭಿಯಾನವೂ ಆರಂಭವಾಗ್ತಿದೆ. ಹಂತ ಹಂತವಾಗಿ ಎಲ್ಲರಿಗೂ ಲಸಿಕೆ ಸಿಗಲಿದೆ. ಆದರೆ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ಆರಂಭದ ಬೆನ್ನಲ್ಲೇ ಹಲವು ಗೊಂದಲ, 16 ಅನುಮಾನಗಳು ಜನರನ್ನ ಕಾಡ್ತಿದೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎರಡೂ ಲಸಿಕೆಗೂ ಅನುಮತಿ ಸಿಕ್ಕಿರುವ ಕಾರಣ ಯಾರಿಗೆ ಯಾವ ಲಸಿಕೆ ಸಿಗುತ್ತೆ, ನಾವಾಗಿಯೇ ಯಾವ ಲಸಿಕೆ ಅಂತ ಆರಿಸಿಕೊಳ್ಳಬಹುದಾ? ಹೀಗೆ ಹಲವು ಅನುಮಾನಗಳು ಹುಟ್ಕೊಂಡಿವೆ. ಒಂದ್ ಕಡೆ ಯಾವ ವ್ಯಾಕ್ಸಿನ್ ಅನ್ನೋ ಪ್ರಶ್ನೆ, ಮತ್ತೊಂದು ಕಡೆ ಸೈಡ್ ಎಫೆಕ್ಟ್ ಭಯ, ಮಗದೊಂದು ಕಡೆ ನಮ್ಗೆ ಯಾವಾಗ ಲಸಿಕೆ ಸಿಗುತ್ತೆ ಎಂಬ ಕಾತುರ. ವ್ಯಾಕ್ಸಿನ್ ಮಹಾಯಜ್ಞದ ಬೆನ್ನಲ್ಲೇ ಎದ್ದಿರುವ ಈ ಎಲ್ಲ ಪ್ರಶ್ನೆ, ಭಯ, ಕಾತುರಕ್ಕೆ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಉತ್ತರ ಕೊಡ್ತಾ ಇದ್ದೀವಿ. ಕೊರೋನಾ ಅನ್ನೋ ಮಹಾಮಾರಿ ಜಗತ್ತನ್ನ ಕಾಡಿ ಕಂಗೆಡಿಸಿ ಎಂದೂ ನೋಡಿರದ ಸಂಕಷ್ಟವನ್ನ ತಂದಿಟ್ಟು ಇದೀಗ ಅದಕ್ಕೊಂದು ಮುಕ್ತಿ ಹಾಡುವ ಸಮಯ ಬಂದಿದೆ. ವೈರಸ್ ಕಪಿಮುಷ್ಟಿಯಿಂದ ಕಳಚಿಕೊಳ್ಳುವ ಕಾತರಕ್ಕೆ ಲಸಿಕೆ ಎಂಬ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಬದುಕು ಹಂತ ಹಂತವಾಗಿ ಮೊದಲಿನಂತಾಗಲಿದೆ. ಈಗಾಗಲೇ ಜಗತ್ತಿನ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಲಸಿಕೆ ಹಂಚಿಕೆ ಆರಂಭವಾಗಿ ತಿಂಗಳುಗಳೇ ಕಳೆದು ಹೋಗಿದೆ. ಇನ್ನೂ 100 ದೇಶಗಳು ಲಸಿಕೆಗಾಗಿ ಕಾತರದಿಂದ ಕಾಯ್ತಾ ಇವೆ. ಇದೀಗ ಭಾರತ ಲಸಿಕೆ ಆರಂಭಿಸಿದ ರಾಷ್ಟ್ರಗಳ ಸ್ಥಾನ ಸೇರಿದ್ದು ಭಾರತೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಲಸಿಕೆ ಮಹಾಯಜ್ಞದ ಆರಂಭ ಹೇಗಾಗ್ತಿದೆ? ಯಾರಿಗೆಲ್ಲ ಲಸಿಕೆ ಸಿಗಲಿದೆ? ಸೈಡ್ ಎಫೆಕ್ಟ್ ಕಥೆ ಏನು? ಯಾವ ಲಸಿಕೆ ಪರ್ಫೆಕ್ಟ್? ಲಸಿಕೆ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಜನರಿಗಿದೆಯಾ? 28 ದಿನ ಮಹಾಭಿಯಾನ ಹೇಗಿರುತ್ತೆ? ಇವೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂದೇ ಬಿಡ್ತು ಹೆಮ್ಮಾರಿ ಹುಟ್ಟಡಗಿಸುವ ಟೈಮ್. ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಆರಂಭ. ಬರೋಬ್ಬರಿ 1 ವರ್ಷದ ಬಳಿಕ ಹೆಮ್ಮಾರಿ ಹುಟ್ಟಡಗಿಸುವ ಸಮಯ ಬಂದೇ ಬಿಟ್ಟಿದೆ. ಶನಿವಾರ ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಭಾರತದಲ್ಲಿ ಆರಂಭವಾಗಲಿದ್ದು 3,006 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ಪ್ರತಿ ಕೇಂದ್ರದಲ್ಲೂ 100 ಮಂದಿಗೆ ಲಸಿಕೆ ನೀಡಲಿದ್ದಾರೆ. ಈ ಮೂಲಕ ಜಗತ್ತಿನಲ್ಲೇ ಅತಿ ದೊಡ್ಡ ಲಸಿಕೆ ಅಭಿಯಾನಕ್ಕೆ ನಾಳೆ ಬೆಳಿಗ್ಗೆ 10:30ಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಈಗಾಗಲೇ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೂ ಲಸಿಕೆಯನ್ನ ಪೂರೈಕೆ ಮಾಡಲಾಗಿದೆ. ಶನಿವಾರ ಒಟ್ಟು 3,006 ಕೇಂದ್ರಗಳಲ್ಲಿ 3,600,000 ಜನರಿಗೆ ಲಸಿಕೆ ನೀಡಲಾಗುತ್ತೆ. ಮೊದಲ ಹಂತವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಚುಚ್ಚುಮದ್ದು ವಿತರಿಸಲಾಗುತ್ತದೆ. ಇಡೀ ದೇಶದಲ್ಲಿ ಒಂದೇ ಬಾರಿಗೆ ಲಸಿಕೆ ಅಭಿಯಾನ ಶುರುವಾಗಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಪ್ರತಿ ಲಸಿಕಾ ಕೇಂದ್ರದಲ್ಲೂ ಪ್ರಧಾನಿ ಮೋದಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡುವ ಕ್ಷಣ ಪ್ರಸಾರವಾಗಲಿದೆ.
ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಲಸಿಕೆ ವಿತರಣೆ. ಶನಿವಾರದಿಂದ ರಾಜ್ಯಾದ್ಯಂತ 30 ಜಿಲ್ಲೆಗಳಲ್ಲೂ ಲಸಿಕೆ ವಿತರಣೆ ನಡೆಯಲಿದೆ. ರಾಜ್ಯದಲ್ಲಿ ಒಟ್ಟು 3.85 ಲಕ್ಷ ಮಂದಿಗೆ ಲಸಿಕೆ ನೀಡಲಾಗುತ್ತಿದ್ದು 7 ಕೇಂದ್ರಗಳ ಮೂಲಕ ಎಲ್ಲ ಜಿಲ್ಲೆಗಳಿಗೂ ಲಸಿಕೆ ವಿತರಣೆ ಮಾಡಲಾಗಿದೆ. ಬೆಂಗಳೂರು, ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ, ಮಂಗಳೂರು, ಮೈಸೂರು, ಕಲಬುರಗಿಯಲ್ಲಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಇಲ್ಲಿಂದಲೇ ಸುತ್ತಮುತ್ತಲ ಜಿಲ್ಲೆಗಳಿಗೆ ಲಸಿಕೆ ಹಂಚಿಕೆ ಮಾಡಲಾಗಿದೆ. ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಲಸಿಕೆ ನೀಡಲಾಗುತ್ತದೆ. ಬೆಂಗಳೂರಿನ 8 ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆ. ಬೆಂಗಳೂರಿನಲ್ಲಿ ಶನಿವಾರ ಕೇವಲ 8 ಕೇಂದ್ರಗಳಲ್ಲಿ ಮಾತ್ರ ತಲಾ 100 ಮಂದಿಗೆ ಲಸಿಕೆ ನೀಡಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಾಸಪ್ಪ ಆಸ್ಪತ್ರೆಯಿಂದ ಎಲ್ಲ ಕೇಂದ್ರಗಳಿಗೆ ಚುಚ್ಚುಮದ್ದು ರವಾನೆ ಮಾಡಲಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಸೇಂಟ್ ಜಾನ್ಸ್, ಸಿವಿ ರಾಮನ್ ನಗರ, ಜಯನಗರ ಸರ್ಕಾರಿ ಆಸ್ಪತ್ರೆ, ಮಲ್ಲಸಂದ್ರದ ಆರೋಗ್ಯ ಕೇಂದ್ರದಲ್ಲಿ ನಾಳೆ ಲಸಿಕೆ ವಿತರಣೆ ಮಾಡಲಾಗುತ್ತೆ. ಪ್ರತಿಯೊಂದು ಸೆಂಟ್ರಲ್ಲೂ 100 ಜನಕ್ಕೆ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ. ಅಂದರೆ 800 ಜನಕ್ಕೆ ನಾಳೆ ಆಗುತ್ತೆ. 10:30ರಿಂದ ಶುರು ಆದ ಅಂದರೆ ಸಾಯಂಕಾಲ 5 ಗಂಟೆವರೆಗೂ ಇದಾಗುತ್ತೆ. ಸೋಮವಾರ ದಿನ ಇನ್ನು ಮಿಕ್ಕ ಏನು ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ ಅವರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ 760 ಲೊಕೇಶನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಇದೇ ಥರ ಲೊಕೇಶನ್ಸ್ಗಳನ್ನು 760 ಲೊಕೇಶನ್ಸ್ಗಳಲ್ಲೂ ಸಹ ನಾವು ಏನು ಬೇಕು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಅಭಿಯಾನ ನಡೆಯಲಿದ್ದು ಒಟ್ಟು 800 ಮಂದಿ ಕೊರೋನಾ ವಾರಿಯರ್ಸ್ ನಾಳೆ ಲಸಿಕೆ ಪಡೆಯಲಿದ್ದಾರೆ. ಈ ಬಗ್ಗೆ ಎಲ್ಲರಿಗೂ ಈಗಾಗಲೇ ಫೋನ್ ಮೂಲಕ ಮಾಹಿತಿ ನೀಡಲಾಗಿದೆ. ಬಿಬಿಎಂಪಿಗೆ ಮೊದಲ ಕಂತಿನಲ್ಲಿ 1.05 ಲಕ್ಷ ವ್ಯಾಕ್ಸಿನ್ ನೀಡಲಾಗಿದ್ದು 760 ಲಸಿಕಾ ಕೇಂದ್ರಗಳು ಸರ್ವಸನ್ನದ್ಧವಾಗಿವೆ. ಇದರಲ್ಲಿ 8 ಕೇಂದ್ರಗಳಲ್ಲಿ ಮಾತ್ರ ಶನಿವಾರ ಲಸಿಕೆ ನೀಡಲಾಗುತ್ತದೆ. ಹಂತ ಹಂತವಾಗಿ ಲಸಿಕೆ ಪೂರೈಕೆ ಹೆಚ್ಚಾದಂತೆ ಇನ್ನಷ್ಟು ಲಸಿಕೆ ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆ ಕಾರ್ಯ ನಡೆಯಲಿದೆ. ಒಂದು ಕೇಂದ್ರದಲ್ಲಿ 100 ಮಂದಿಗೆ ಲಸಿಕೆ. ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಲಸಿಕೆ. ರಾಜ್ಯಕ್ಕೆ ಬಂದಿರುವ ಲಸಿಕೆಯನ್ನ ಲಸಿಕಾ ಕೇಂದ್ರಗಳಿಗೆ ತಲುಪಿಸುವ ಕಾರ್ಯವೂ ಯಶಸ್ವಿಯಾಗಿದೆ. ಮೊದಲು ಬೆಂಗಳೂರು ಮತ್ತು ಬೆಳಗಾವಿ ಲಸಿಕಾ ಕೇಂದ್ರಕ್ಕೆ ಬಂದ ಲಸಿಕೆಯನ್ನ ರಾಜ್ಯದ 7 ಕೇಂದ್ರಗಳಿಗೆ ರವಾನಿಸಲಾಗಿತ್ತು. ಆ 7 ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಕಲಬುರಗಿಯಲ್ಲಿವೆ. ಇಲ್ಲಿಂದ ನಂತರ ಕೊರೋನಾ ವ್ಯಾಕ್ಸಿನ್ನ ಸುತ್ತಮುತ್ತದ ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾಗಿದೆ. ಬೆಂಗಳೂರು ಉಗ್ರಾಣದಿಂದ ಪ್ರಾದೇಶಿಕ ಕೇಂದ್ರಗಳ ಮೂಲಕ 22 ಜಿಲ್ಲೆಗೆ ಲಸಿಕೆ ರವಾನೆ ಮಾಡಲಾಗಿದ್ರೆ ಬೆಳಗಾವಿ ಉಗ್ರಾಣದಿಂದ ಪ್ರಾದೇಶಿಕ ಕೇಂದ್ರಗಳ ಮೂಲಕ 8 ಜಿಲ್ಲೆಗೆ ರವಾನೆ ಮಾಡಲಾಗಿದೆ. ಇನ್ನು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 5ರವರೆಗೆ ಲಸಿಕೆ ನೀಡಲಾಗುತ್ತದೆ. ಆದರೆ ಲಸಿಕೆ ಸಂಗ್ರಹ ಎಷ್ಟೇ ಇದ್ರೂ ಸಮಯ ಉಳಿದ್ರೂ ಒಂದು ದಿನ 100 ಮಂದಿಗೆ ಮಾತ್ರ ಲಸಿಕೆ ನೀಡಲಾಗುತ್ತದೆ. 100ಕ್ಕಿಂತ ಹೆಚ್ಚು ಜನರಿಗೆ ಒಂದು ಲಸಿಕೆ ಕೇಂದ್ರದಲ್ಲಿ ಲಸಿಕೆ ನೀಡಲಾಗುವುದಿಲ್ಲ. ಕರ್ನಾಟಕದಲ್ಲಿ ಮೊದಲ ಲಸಿಕೆ ಯಾರಿಗೆ? ರಾಜ್ಯಕ್ಕೆ 20,000 ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಮತ್ತು 7,94,500 ಡೋಸ್ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗಿದೆ. ಬೆಳಗಾವಿ ಲಸಿಕಾ ಕೇಂದ್ರಕ್ಕೆ 1.47 ಲಕ್ಷ ಡೋಸ್ ಕೋವಿಶೀಲ್ಡ್ ಪೂರೈಕೆಯಾಗಿದೆ. ಹೀಗಾಗಿ ಕೊರೋನಾ ವ್ಯಾಕ್ಸಿನ್ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಟ್ಟ ಬೆನ್ನಲ್ಲೇ ರಾಜ್ಯದಲ್ಲೂ ವ್ಯಾಕ್ಸಿನ್ ಅಭಿಯಾನ ಆರಂಭವಾಗಲಿದೆ. ಸದ್ಯಕ್ಕೆ ರಾಜ್ಯ ತಲುಪಿರುವ 7,94,500 ಡೋಸ್ ಲಸಿಕೆಯನ್ನ ಪಡೆಯುವ ಆರೋಗ್ಯ ಸಿಬ್ಬಂದಿಗಳ ಪಟ್ಟಿಯೂ ರೆಡಿಯಾಗಿದೆ. ಈ ಪಟ್ಟಿಯಲ್ಲಿ ಕೇಂದ್ರದ 15,730 ಆರೋಗ್ಯ ಸಿಬ್ಬಂದಿ ಇದ್ರೆ ರಾಜ್ಯದ 7,75,400 ಆರೋಗ್ಯ ಸಿಬ್ಬಂದಿ ಮತ್ತು ಸೇನಾ ವೈದ್ಯಕೀಯ ವಿಭಾಗದ 2,580 ಆರೋಗ್ಯ ಸಿಬ್ಬಂದಿ ಇದ್ದಾರೆ. ಇದೀಗ ಬಂದಿರುವ ಲಸಿಕೆಯನ್ನ ಈ ಸಿಬ್ಬಂದಿಗಳಿಗೆ ನೀಡಲಾಗುತ್ತದೆ. ಲಸಿಕೆ ಅಡ್ಡ ಪರಿಣಾಮವಾದರೆ ಕಂಪನಿಯೇ ಹೊಣೆ. ಇನ್ನು ಲಸಿಕೆ ವಿತರಣೆಗೆ ಸಿದ್ಧವಾದ ದಿನದಿಂದಲೂ ಹಲವರು ಅಪಸ್ವರ ಎತ್ತಿದ್ದರು. ಲಸಿಕೆಯ ಗುಣಮಟ್ಟದ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದರು. ಇದೀಗ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಲಸಿಕೆ ಅಡ್ಡ ಪರಿಣಾಮವಾದರೆ ಕಂಪನಿಯೇ ಹೊಣೆ. ಲಸಿಕೆಯಿಂದ ಅಡ್ಡ ಪರಿಣಾಮವಾದರೆ ತಯಾರಿಕಾ ಕಂಪನಿಯೇ ಹೊಣೆ ಹೊರಬೇಕು ಅಂತ ಷರತ್ತು ವಿಧಿಸಿದೆ.
ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಲಸಿಕೆ ಉತ್ಪಾದಿಸಿದ್ದು ಭಾರತ್ ಬಯೋಟೆಕ್ ಸಂಸ್ಥೆ ಕೋವ್ಯಾಕ್ಸಿನ್ ಕಂಡು ಹಿಡಿದಿದೆ. ಶನಿವಾರದಿಂದ ದೇಶಾದ್ಯಂತ ಈ 2 ಮಾದರಿ ಲಸಿಕೆಯನ್ನ ಕೇಂದ್ರ ಸರ್ಕಾರ ಉಚಿತವಾಗಿ ನೀಡಲಿದೆ. ಹೀಗಾಗಿ ಡಿಸಿಜಿಐ ನೀತಿಯನ್ನ ಪಾಲಿಸುವಂತೆ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಖಡಕ್ ಎಚ್ಚರಿಕೆ ನೀಡಿದ್ದು, ಇದರಿಂದ ವಿನಾಯಿತಿ ನೀಡುವಂತೆ ಲಸಿಕಾ ಕಂಪನಿಗಳು ಒತ್ತಡ ಹೇರಲು ಶುರು ಮಾಡಿವೆ. ಸವಾಲಿನ ಸ್ಥಿತಿಯಲ್ಲಿ ಲಸಿಕೆ ಅಭಿವೃದ್ಧಿಪಡಿಸಿದ್ದೇವೆ. ಒಂದು ವೇಳೆ ಅಲ್ಪ ಸ್ವಲ್ಪ ಅನಾರೋಗ್ಯವಾದರೂ ಕಂಪನಿಯತ್ತ ಬೊಟ್ಟು ಮಾಡ್ತಾರೆ. ಲಸಿಕೆಯಿಂದ ಸ್ವಲ್ಪ ಅಲರ್ಜಿ ಉಂಟಾಗಬಹುದಷ್ಟೇ, ಬೇರೆ ಯಾವುದೇ ಪರಿಣಾಮ ಬೀರದು. ಹೀಗಾಗಿ ಕಠಿಣ ಕಾನೂನಿನಿಂದ ವಿನಾಯಿತಿ ನೀಡಬೇಕು ಅಂತ ಮನವಿ ನೀಡಿವೆ. ಸಂಜೀವಿನಿಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಕೊರೋನಾ ಲಸಿಕೆ ಹಂಚಿಕೆ ಆರಂಭದ ಹಿಂದೆಯೇ ಸಾಕಷ್ಟು ಭಯ ಆತಂಕಗಳು ಜನರಲ್ಲಿ ಹುಟ್ಟುವಂತೆ ಮಾಡಿದ್ದಾರೆ ಕೆಲವರು. ಆದರೆ ಲಸಿಕೆ ವಿಚಾರದಲ್ಲಿ ಅಂತಹ ಯಾವುದೇ ಆತಂಕ ಬೇಡ ಅಂತಿದ್ದಾರೆ ತಜ್ಞರು. ವ್ಯಾಕ್ಸಿನ್ನಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ದೀರ್ಘಕಾಲಿಕ ಸಮಸ್ಯೆ ಕಾಡುತ್ತೆ ಎಂಬುದಕ್ಕೂ ಸಾಕ್ಷಿಗಳಿಲ್ಲ. ಕೊರೋನಾ ಲಸಿಕೆ ಅನೇಕ ಹಂತಗಳ ಪರೀಕ್ಷೆಯನ್ನ ದಾಟಿದ ಬಳಿಕವಷ್ಟೇ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ. ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಯಾವುದೇ ಅಂಗಾಂಗಗಳಿಗೂ ಸಮಸ್ಯೆ ಮಾಡಲ್ಲ ಅಂತ ತಜ್ಞರು ಮತ್ತೆ ಮತ್ತೆ ಹೇಳುತ್ತಿದ್ದಾರೆ. ಲಸಿಕೆ ಬಗ್ಗೆ ಎದ್ದಿರುವ ಸುಳ್ಳು ಸುದ್ದಿಗಳು ಒಂದೆರಡಲ್ಲ, ಆದ್ರೆ ಅವೆಲ್ಲವೂ ಸುಳ್ಳು. ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಎದುರಾಗಲ್ಲ ಅಂತಾರೆ ವೈದ್ಯರು. ಇನ್ನು ಲಸಿಕೆ ಭಾರತದಲ್ಲಿ ಮಾತ್ರ ನೀಡಲಾಗ್ತಿಲ್ಲ. ಭಾರತದಲ್ಲಿ ನೀಡಲು ಅನುಮತಿ ಪಡೆದಿರುವ ಕೋವಿಶೀಲ್ಡ್ ಲಸಿಕೆಗಾಗಿ 16 ರಾಷ್ಟ್ರಗಳು ಕಾಯ್ತಿವೆ. ಈಗಾಗಲೇ ಕೋವಿಶೀಲ್ಡ್ ಲಸಿಕೆಗಾಗಿ ಒಪ್ಪಂದವನ್ನೂ ಮಾಡಿಕೊಂಡಿವೆ. ಇನ್ನೇನು ಈ ದೇಶಗಳಿಗೂ ಕೋವಿಶೀಲ್ಡ್ ಲಸಿಕೆ ತಲುಪಲಿದೆ. ಇನ್ನು ಭಾರತದ ಕೋವ್ಯಾಕ್ಸಿನ್ ಲಸಿಕೆಗೂ ವಿಶ್ವದಾದ್ಯಂತ ಬೇಡಿಕೆ ಬಂದಿದೆ. ಹೀಗೆ ಭಾರತದಲ್ಲಿ ನೀಡಲಾಗ್ತಿರುವ ಲಸಿಕೆಯನ್ನ ಖರೀದಿಸಲು ವಿಶ್ವದ ನಾನಾ ದೇಶಗಳೇ ಮುಗಿಬಿದ್ದಿವೆ ಅಂದ್ರೆ ಆ ಲಸಿಕೆ ಸುರಕ್ಷಿತವಾಗಿದೆ ಹಾಗೂ ನಂಬಿಕೆಗೆ ಅರ್ಹ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ 2 ಲಸಿಕೆಗಳ ಬಳಕೆಗೆ ಅನುಮತಿ ಸಿಕ್ಕಿದೆ. ಹಾಗಾದ್ರೆ ಯಾವ ಲಸಿಕೆ ಬೇಕು ಅಂತ ಫಲಾನುಭವಿಗಳಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇದೆಯಾ? ಜಿಲ್ಲೆಗಳಲ್ಲಿ ಹೇಗಿದೆ ಲಸಿಕೆ ಹಂಚಿಕೆ ಸಿದ್ಧತೆ? ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೋವ್ಯಾಕ್ಸಿನ್ ಕೋವಿಶೀಲ್ಡ್ 2 ಲಸಿಕೆ ಹಂಚಿಕೆ. ಇದೇ ಲಸಿಕೆ ಬೇಕೆಂದು ಒತ್ತಾಯಿಸುವಂತಿಲ್ವಾ? ಕೊರೋನಾ ವಾರಿಯರ್ಸ್ಗೆ ಶನಿವಾರ ವ್ಯಾಕ್ಸಿನ್ ಮೊದಲ ಡೋಸ್ ನೀಡಲಾಗುತ್ತದೆ. 28 ದಿನಗಳ ಬಳಿಕ ಮತ್ತೆ ಶನಿವಾರ ಲಸಿಕೆ ಪಡೆದವರಿಗೆ 2ನೇ ಡೋಸ್ ನೀಡಲಾಗುತ್ತದೆ. ಸದ್ಯ ಭಾರತ ಅನುಮತಿ ನೀಡಿರುವ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ 2 ಲಸಿಕೆಗಳನ್ನು 2 ಡೋಸ್ ಪಡೆಯಲೇಬೇಕು. ಹೀಗೆ ಲಸಿಕೆ ಪಡೆದ 14 ದಿನಗಳ ನಂತರ ಫಲಾನುಭವಿಗಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ಆದರೆ ಸದ್ಯಕ್ಕೆ ಯಾರೂ ಕೂಡ ತಮಗೆ ಇಂಥದ್ದೇ ಲಸಿಕೆ ಬೇಕು ಅಂತ ಕೇಳುವಂತಿಲ್ಲ. ವೈದ್ಯರು ಯಾವ ಲಸಿಕೆ ಕೊಡ್ತಾರೋ ಅದನ್ನೇ ಪಡೆಯಬೇಕು. ಫಲಾನುಭವಿ ತನಗೆ ಕೋವ್ಯಾಕ್ಸಿನ್ ಲಸಿಕೆ ಬೇಕು ಅಥವಾ ಕೋವಿಶೀಲ್ಡ್ ಲಸಿಕೆ ಹಾಕಿ ಅಂತ ಒತ್ತಾಯ ಮಾಡುವಂತಿಲ್ಲ. ಹೇಗಿದೆ ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಮಹಾಯಜ್ಞದ ಸಿದ್ಧತೆ? ರಾಜ್ಯದ 30 ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ಲಸಿಕೆ ಅಭಿಯಾನ ಆರಂಭವಾಗಲಿದೆ. ಇದಕ್ಕಾಗಿ ಎಲ್ಲಾ ಸಿದ್ಧತೆಯೂ ಪೂರ್ಣಗೊಂಡಿದೆ. ಬೆಳಗಾವಿ ಜಿಲ್ಲೆಯ 12 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಯಾಗಲಿದ್ದು 35,190 ಲಸಿಕೆ ಜಿಲ್ಲೆಗಾಗಿ ಮೀಸಲಿಡಲಾಗಿದೆ. 35,000 ವೈದ್ಯಕೀಯ ಸಿಬ್ಬಂದಿಗೆ ಲಸಿಕೆ ನೀಡಲಾಗುತ್ತದೆ. ಲಸಿಕೆ ವಿತರಣೆ ಮಾಡಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಲಸಿಕಾ ಕೇಂದ್ರ ಮೊದಲು ಸ್ವಾಗತಗಾರರು ಇರ್ತಾರೆ. ಸ್ವಾಗತ ಮಾಡಿದ ತಕ್ಷಣ ಅವರನ್ನ ವೇಟಿಂಗ್ ರೂಮ್ ನಲ್ಲಿ ಕಾಯ್ದಿರಿಸಲಾಗುತ್ತೆ. ನಂತರ ಅಲ್ಲಿಂದ ಲಸಿಕೆಯನ್ನು ಹಾಕಿ ನಂತರ ಅವ್ರನ್ನ ಅಬ್ಸರ್ವೇಷನ್ ಇಡಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಲಸಿಕಾ ಕೇಂದ್ರದಲ್ಲಿ ಆಗಿವೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಾಳೆ ಅಂದರೆ 35,000 ಜನರಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಒಂದು ಲಸಿಕೆ ಲಭ್ಯವಾಗಲಿದೆ. ಲಸಿಕಾ ವಿತರಣೆಗೆ ಎಲ್ಲ ರೀತಿಯ ಬೆಳಗಾವಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಧಾರವಾಡಕ್ಕೆ 11,000 ಡೋಸ್ ಲಸಿಕೆ ಸಿಕ್ಕಿದ್ದು ಮೊದಲ ಹಂತದಲ್ಲಿ 11,000 ಆರೋಗ್ಯ ಕಾರ್ಯಕರ್ತರು ಲಸಿಕೆ ಪಡೆಯಲಿದ್ದಾರೆ. ಜಿಲ್ಲೆಯಲ್ಲಿ 110 ಲಸಿಕೆ ಕೇಂದ್ರಗಳಿದ್ದು ಶನಿವಾರ 7 ಕೇಂದ್ರಗಳಲ್ಲಿ ಮಾತ್ರ ಲಸಿಕೆ ವಿತರಣೆ ನಡೆಯಲಿದೆ. ಕಲಬುರಗಿ ಜಿಲ್ಲೆಗೆ 12,000 ಡೋಸ್ ಲಸಿಕೆ ಸಿಕ್ಕಿದ್ದು ಶನಿವಾರ 8 ಕೇಂದ್ರದಲ್ಲಿ ಲಸಿಕೆ ವಿತರಣೆ ನಡೆಯಲಿದೆ. ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆ ಸೇರಿ ಒಟ್ಟು 8 ಕಡೆ ಚಾಲನೆ ಕೊಡಲಾಗುತ್ತೆ. ನಂತರ ಜನವರಿ 18ಕ್ಕೆ ಉಳಿದ ಒಟ್ಟು 150 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ಗೆ ಚಾಲನೆ ಕೊಡಲಾಗುತ್ತೆ ಮತ್ತು ವ್ಯಾಕ್ಸಿನೇಷನ್ ಹಾಕಲಾಗುತ್ತೆ. ಪ್ರತಿದಿನ ಏನಲ್ಲ ಅಂದ್ರೆ ಪ್ರತಿದಿನ 100 ಜನರಿಗೆ 100 ಕೊರೋನಾ ವಾರಿಯರ್ಸ್ಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಇಲ್ಲೇನು ಜಿಮ್ಸ್ ಆಸ್ಪತ್ರೆ ಏನು ವೈದ್ಯಕೀಯ ಕಾಲೇಜಿನಲ್ಲಿದೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಒಟ್ಟಾರೆ ಏನು ಕೊರೋನಾ ಹಾಟ್ಸ್ಪಾಟ್ ಅನ್ಸ್ಕೊಂಡಂತಹ ಕಲಬುರಗಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ಗೆ ಏನು ಹಾಕ್ಲಿಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಕೊಡಗು ಜಿಲ್ಲೆಗೆ ಮೊದಲ ಹಂತದಲ್ಲಿ 4,000 ಡೋಸ್ ಲಸಿಕೆ ಸಿಕ್ಕಿದ್ದು 39 ಲಸಿಕಾ ಕೇಂದ್ರಗಳು ಸಜ್ಜಾಗಿವೆ. ಆದರೆ ಶನಿವಾರ 5 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತದೆ. ಇನ್ನು ಯಾದಗಿರಿಗೆ 3,000 ಕೋವ್ಯಾಕ್ಸಿನ್ ಲಸಿಕೆ ಪೂರೈಕೆಯಾಗಿದ್ದು ಶನಿವಾರ 5 ಲಸಿಕಾ ಕೇಂದ್ರದಲ್ಲಿ ಲಸಿಕೆ ನೀಡಲಾಗುತ್ತದೆ. ಫಸ್ಟ್ ಡೇ ದಟ್ ಇಸ್ 16ನೇ ತಾರೀಕಿಗೆ 5 ಕೇಂದ್ರಗಳಲ್ಲಿ ನಾವು ನಮ್ಮ 5 ಸರ್ಕಾರಿ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತೀವಿ. ಆವತ್ತಿನ ದಿನ ಲಸಿಕೆ ಕೊಡ್ತೀವಿ ಎಲ್ಲರಿಗೂ ನಮ್ಮ ವಾರಿಯರ್ಸ್ಗೆ.
ಇವತ್ತು ಸುಮಾರು 11 ಗಂಟೆ ಮೇಲೆ ನಾವು ನಮ್ಮ 5 ಕೇಂದ್ರಗಳಿಗೆ ಈ ವಿತರಣೆ ಮಾಡೋದನ್ನು ಪ್ರಾರಂಭ ಮಾಡ್ತೀವಿ. ಆ್ಯಂಡ್ ಇದಕ್ಕೆ ಅಂತ ನಮ್ಮಲ್ಲಿ ಒಂದು ಸಪ್ರೇಟಾಗಿ ವ್ಯಾಕ್ಸಿನ್ ಕ್ಯಾರಿಯರ್ ಇದೆ. ಈ ಟೆಂಪ್ರೇಚರ್ ಮೇಂಟೈನ್ ಮಾಡಿಕೊಂಡು 2 to 8 degrees ಏನು ಟೆಂಪ್ರೇಚರ್ ಇದೆ ಅದನ್ನು ಮೇಂಟೈನ್ ಮಾಡಿಕೊಂಡು ನಮ್ಮ ಕೋಲ್ಡ್ ಬಾಕ್ಸಸ್ಗಳಲ್ಲಿ ನಾವು ಇದನ್ನು ಆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ. ಲಸಿಕೆ ನೋಂದಣಿ ಹೇಗೆ ಅನ್ನೋದರ ಮಾಹಿತಿ ನಿಮ್ಮ ಮುಂದೆ. ಲಸಿಕೆ ನೀಡಲು ದೇಶ ಮತ್ತು ಲಸಿಕೆ ಪಡೆಯಲು ಜನರು ಸಿದ್ಧರಾಗಿದ್ದಾರೆ. 719 ಜಿಲ್ಲೆಗಳಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮ ಶನಿವಾರದಿಂದ ಆರಂಭವಾಗ್ತಿದೆ. ಲಸಿಕೆ ನೀಡಲು ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ನೀಡಬೇಕು ಎಂಬ ಅಂಶ ಮಾರ್ಗಸೂಚಿಯಲ್ಲಿದೆ. ಇನ್ನು ಕೊರೋನಾ ಲಸಿಕೆ ಪಡೆಯುವ ಮತ್ತು ಇತರೆ ಯಾವುದಾದರೂ ಲಸಿಕೆ ಪಡೆಯುವ ನಡುವೆ ಕನಿಷ್ಠ 14 ದಿನ ಅಂತರ ಇರಬೇಕು ಅಂತ ಅಂಶವೂ ಮಾರ್ಗಸೂಚಿಯಲ್ಲಿದೆ. ಮೊದಲು ಪಡೆಯುವ ಡೋಸ್ ಮತ್ತು 28 ದಿನದ ನಂತರ ಪಡೆಯುವ ಡೋಸ್ ಒಂದೇ ಕಂಪನಿಯದ್ದಾಗಿರಬೇಕು. ಮೊದಲ ಡೋಸ್ ಪಡೆದ ಫಲಾನುಭವಿಗೆ ಅಲರ್ಜಿ ಆದರೆ 2ನೇ ಡೋಸ್ ನೀಡಬಾರದು ಎಂಬ ಅಂಶವನ್ನ ಮಾರ್ಗಸೂಚಿಯಲ್ಲಿ ಸೇರಿಸಲಾಗಿದೆ. ಇನ್ನು ಗರ್ಭಿಣಿಯರು, ಬಾಣಂತಿಯರಿಗೆ ಲಸಿಕೆ ನೀಡುವಂತಿಲ್ಲ. ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ 4 ರಿಂದ 8 ವಾರದ ಬಳಿಕ ಲಸಿಕೆ ನೀಡಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಲಸಿಕೆ ಪಡೆಯುವವರು ಮತ್ತು ಲಸಿಕೆ ನೀಡುವವರು ಈ ಅಂಶವನ್ನ ಗಮನದಲ್ಲಿಟ್ಟು ಪಾಲಿಸಲೇಬೇಕಾಗಿದೆ. ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ಲಸಿಕೆ ಸಿಗಲಿದೆ ಅನ್ನೋದು ಗೊತ್ತಿದ್ರೂ ಮೊದಲ ಲಸಿಕೆ ಯಾರಿಗೆ ಅನ್ನೋ ಪ್ರಶ್ನೆ ಇತ್ತು. ವೈದ್ಯರಿಗೋ, ನರ್ಸ್ಗಳಿಗೋ ಅಥವಾ ಇನ್ನಿತರ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಲಸಿಕೆ ನೀಡಲಾಗುತ್ತದೆಯಾ ಎಂಬ ಪ್ರಶ್ನೆ ಇತ್ತು. ಆದ್ರೀಗ ಆ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಸೋಂಕಿನ ಸಂದರ್ಭದಲ್ಲಿ ಸದಾ ಆಸ್ಪತ್ರೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದ ಸ್ವಚ್ಛತಾ ಸಿಬ್ಬಂದಿಗಳೇ ರಾಜ್ಯದಲ್ಲಿ ಲಸಿಕೆಯ ಮೊದಲ ಫಲಾನುಭವಿಗಳಾಗಲಿದ್ದಾರೆ. ಈ ಮೂಲಕ ಕೆಳ ಹಂತದಲ್ಲಿ ಇದ್ದುಕೊಂಡು ಶ್ರಮಿಸಿದವರಿಗೆ ಗೌರವ ಸಲ್ಲಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.